ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಅದು ಪೌಲನು ಎಫೆಸಿದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಚನ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ದೇವರ ಪ್ರೀತಿಯ ಮಧುಮಕ್ಕಳೇ, ಇವತ್ತು ನನ್ನ ಜೀವನದ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತಾ ಇದ್ದೇನೆ. ಯೇಸು ಕ್ರಿಸ್ತರು ನನ್ನ ಜೀವನದಲ್ಲಿ ಮಾಡಿದ ಒಂದು ಮಹತ್ ಕಾರ್ಯಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಜೀವನದ ಆ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇನೆ. ನನ್ನ ಹೆಸರು ದೀಪಕ್ ಅಂತ. ನಾನು ಹರಿಹರದಿಂದ, ಕರ್ನಾಟಕ. ಸೊ ನಾನು ಪ್ರೊಫೆಷನಲ್ ಆಗಿ ಒಂದು ಡಾಕ್ಟರ್ ಆಗಿದ್ದೇನೆ, ಆರ್ಥೋಪೆಡಿಕ್ ಫಿಸಿಯೋಥೆರಪಿಸ್ಟ್ ಆಗಿದ್ದೇನೆ. ನಾನು ಈ ಒಂದು ಸ್ಥಾನಮಾನ ನನ್ನ ಜೀವನದಲ್ಲಿ ಪಡೆದುಕೊಂಡಿದ್ದೀನಿ ಅಂದರೆ ಅದು ಯೇಸುವಿನ ಕೃಪೆ ಮಾತ್ರ. ಆ ಯೇಸುವಿನ ಕೃಪೆ ಮಾತ್ರ. ನಾನು ನನ್ನ ಚಿಕ್ಕಂದ ಜೀವನದಲ್ಲಿರುವಾಗ ಒಂದು ಸಾಧಾರಣ ಕ್ಯಾಥಲಿಕ್ ಆಗಿ ನಾನಿದ್ದೆ. ನನ್ನ ತಂದೆ ಎಲ್ಲ ಕಡೆ ದೇವರ ವಾಕ್ಯವನ್ನು ಸಾರ್ತಾ ಇದ್ದರು. ನನ್ನ ತಂದೆಗೆ ಒಂದೇ ಒಂದು ಆಸೆ ಅಂದರೆ ತನ್ನ ಮಗನು ಒಂದು ಡಾಕ್ಟರ್ ಆಗೋ, ಒಂದು ಇಂಜಿನಿಯರ್ ಆಗೋ, ಅಥವಾ ಯಾವುದೋ ಒಂದು ಒಳ್ಳೆಯ ಸ್ಥಾನದಲ್ಲಿರಬೇಕಂತ ಅವ್ರಿಗೆ ಆಸೆ ಇದ್ದಿಲ್ಲ. ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಅದೇನೆಂದರೆ ದೇವರ ವಾಕ್ಯವನ್ನು ಸಾರಬೇಕು, ದೇವರ ಕಾರ್ಯವನ್ನು ಮಾಡಬೇಕು. ಇದೇ ಒಂದು ಅವರ ಆಸೆ ಆಗಿತ್ತು. ಅವರ ಅಣ್ಣ ತಮ್ಮಂದರೆ ಎಲ್ಲರ ಜೊತೆಗೆ ಅವ್ರು ಹೇಳ್ಕೊಳೋದು ಒಂದೇ ಕಾರ್ಯ ಆಗಿತ್ತು, ಅದೇನೆಂದರೆ ನನ್ನ ಮಕ್ಕಳು ದೇವರ ವಾಕ್ಯವನ್ನು ಸಾರಬೇಕೆಂಬುದಾಗಿ. ಸದಾ ಎಂದಿಗೂ ಅವರು ರಾತ್ರಿ 3ರಿಂದ 5 ಗಂಟೆ ಒಳಗೆ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಮಧ್ಯರಾತ್ರಿಯಲ್ಲಿ ಅವತ್ತು ಅವರ ಪ್ರಾರ್ಥನೆಯಲ್ಲಿ, ಪ್ರತಿದಿನದ ಪ್ರಾರ್ಥನೆಯಲ್ಲಿ ಅವ್ರದ್ದು ಒಂದೇ ಒಂದು ಕೋರಿಕೆ ಏನಂದರೆ ನನ್ನ ಮಕ್ಕಳು ದೇವರನ್ನು ಹಿಂಬಾಲಿಸಬೇಕೆಂಬುದಾಗಿ. ಅವರ ಒಂದು ಆಸೆ. ನಾನು ನನ್ನ ಚಿಕ್ಕಂದ ಜೀವನದಲ್ಲಿ ನಾನು ದೇವರನ್ನು ಯಾವ ರೀತಿಯಾಗಿ ನಾನು ಒಂದು ಕ್ಯಾಥಲಿಕ್ ಆಗಿ ಅಷ್ಟೇ ನಾನು ಅವರನ್ನು ಹಿಂಬಾಲಿಸ್ತಾ ಇದ್ದೆ. ಪ್ರತಿ ಭಾನುವಾರ ಬಲಿ ಪೂಜೆಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾತ್ರ ಹೋಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಎಷ್ಟು ಪ್ರಾರ್ಥನೆ ನಡೆದರೂ ಸಹ ನಾನು ಸುಮ್ಮನೆ ಒಂದು ಆಟ ಆಡೋ ಒಂದು ಹುಡುಗ ಥರ ಯಾವುದಕ್ಕೂ ನಾನು ಗಮನ ಇಲ್ಲದೆ ನಾನಿದ್ದೆ. ಅದೇ ರೀತಿ ಬೆಳೆದು ಭಾಳ ತುಂಟ ಅಂದರೆ ಅಷ್ಟು ತುಂಟ ತತ್ವದಲ್ಲಿದ್ದೆ ನಾನು. ಸೊ ಒಂದು ದಿನ ನನ್ನ ಕಾಲೇಜ್ ಟೈಮಲ್ಲಿ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹೋಗುವಾಗ ನನ್ನ ಡ್ಯಾಡಿಯವರು ಹೇಳಿದರು ಹೋಗಬೇಡ ಎಂಬುದಾಗಿ. ಸೊ ಆ ಟ್ರಿಪ್ಪಲ್ಲಿ ನಾನು ಹೋಗಲೇಬೇಕು, ಅವರಿಗೆ ಪ್ರೇಯರಲ್ಲಿ ಅವರಿಗೆ ಫೀಲ್ ಆಯಿತು. ಸೊ ಅವ್ರು ಹೋಗಬೇಡ ಅಂತ ಹೇಳಿದರು. ಆದರೂ ನಾನು ಹೋಗಲೇಬೇಕು ಡ್ಯಾಡಿ ಅಂತ ಹೇಳಿಬಿಟ್ಟು ನಾನು ಹೋದಾಗ ನನಗೆ ಬೈಕ್ ಆಕ್ಸಿಡೆಂಟ್ ಆಯಿತು. 15 ನಿಮಿಷ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಆಕ್ಸಿಡೆಂಟ್ ಆಯಿತು. ಸೊ 15 ನಿಮಿಷ ಪ್ರಜ್ಞೆ ಇಲ್ಲದೆ ನಾನು ಅಲ್ಲಿ ಬಿದ್ದಿದ್ದೆ. ಆವಾಗ ಅಲ್ಲಿಂದ ವಾಪಸ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನ 2 ಕಾಲುಗಳು ಫ್ರ್ಯಾಕ್ಚರ್ ಆಗಿತ್ತು. 2 ಕಾಲುಗಳು ಫ್ರ್ಯಾಕ್ಚರ್ ಆಗಿ 6 ತಿಂಗಳುಗಳು ನಾನು ನನ್ನ ಹಾಸಿಗೆಯಲ್ಲಿ ಬೆಡ್ ಮೇಲಿದ್ದೆ. ಆವಾಗ ನನ್ನ ತಂದೆ ಒಂದು ದೇವರ ವಾಕ್ಯವನ್ನು ದಿನ ನನಗೆ ಹೇಳ್ತಾ ಬಂದರು. ಸೊ ಒಂದು ದಿನ ಅವರು ಹೇಳಕ್ಕೆ ಶುರು ಮಾಡಿದರು, ಒಂದು ನಿಜ ಘಟನೆಯನ್ನು ನಾನು ನಿನಗೆ ತಿಳಿಸ್ಬೇಕೆಂಬುದಾಗಿ. ಆ ನಿಜ ಘಟನೆಯನ್ನು ನಾನು ನಿನಗೆ ಒಂದು ಸಾಕ್ಷಿ ಹೇಳ್ತೀನಿ ಅಂತ ಕೂರಿಸ್ಕೊಂಡು ಅವ್ರು ಹೇಳ್ತಾ ಒಂದು ಗಂಡ ಹೆಂಡತಿ ಅವರಿಗೆ ಹೆಂಡತಿಗೆ ಕ್ಯಾರಿಂಗ್ ಆದಮೇಲೆ, ಪ್ರೆಗ್ನೆನ್ಸಿ ಆದಮೇಲೆ, ಸೊ ಅವರು
3ನೇ ತಿಂಗಳು ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಹೋದಾಗ, ಆ್ಯಂಟಿನೆಂಟಲ್ ಕೇರಿಗೆ ಹೋದಾಗ, ಅಲ್ಲಿ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಈ ಮಗು ದೇಹ ಬೆಳವಣಿಗೆ ಇಲ್ಲ, ಸೊ ಈ ಮಗುನ ತೆಗೆದು ಬಿಡೋಣ, ಅಬಾರ್ಟ್ ಮಾಡಿಬಿಡೋಣ, ದೇವರನಿಗೆ ನೆಕ್ಸ್ಟ್ ಮಗು ಕೊಡ್ತಾರೆ ಎಂಬುದಾಗಿ. ಆ ತಾಯಿ ಅಂದು ರಾತ್ರಿ ಮನೆಗೆ ಹೋಗಿ ದಿನ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಎವ್ರಿ ಡೇ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. 5ನೇ ತಿಂಗಳು ಮತ್ತೆ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋದಾಗ ಮತ್ತೆ ಡಾಕ್ಟರ್ ನೋಡಿದ್ರಂತೆ, ಈ ಮಗು ಬೆಳವಣಿಗೆ ಆಗಿದೆ, ಆದರೆ ತಲೆ ಪ್ರಮಾಣ ಭಾಳ ದೊಡ್ಡದಿದೆ, ದೇಹ ಭಾಳ ಚಿಕ್ಕದಿದೆ, ವಿಕಾರವಾಗಿದೆ, ಈ ಮಗುವನ್ನು ತೆಗೆದು ಬಿಡೋಣ ಅಂತ ಹೇಳಿದ್ರಂತೆ. ಆವಾಗ ಮತ್ತೆ ಆ ತಾಯಿ ಹೋಗಿ ದಿನಾ ರಾತ್ರಿ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು, ದೇವಾ ಈ ಮಗುವನ್ನು ನಿನ್ನ ಸೇವೆಗೆ ಮಾತ್ರ ನಾನು ಕೊಡ್ತೇನೆ, ನಿನ್ನ ಸೇವೆಗೆ ನಾನು ಬಳಸ್ತೇನೆ ಎಂಬುದಾಗಿ ಮತ್ತೆ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. 8ನೇ ತಿಂಗಳು ಹೋದಾಗ ಡಾಕ್ಟರ್ ಸ್ಕ್ಯಾನ್ ಮಾಡಿ ಹೇಳಿದ್ರಂತೆ, ದೇಹಕ್ಕೆ ತಕ್ಕ ಹಾಗೆ ಬಾಡಿನೂ ಬೆಳೆದಿದೆ, ಆದರೆ ಈ ಮಗು ಉಳಿಯೋದಿಲ್ಲ, ಈ ಮಗುನ ಕಟ್ ಮಾಡಿ ತೆಗೆದು ಬಿಡೋಣ, ಇದು ಮಗು ಉಳಿಯಲ್ಲ, ಅಬಾರ್ಟ್ ಮಾಡೋಣ ಅಂತ ಹೇಳಿದ್ರಂತೆ. ಆದರೂ ಆ ತಾಯಿ ಎಡೆಬಿಡದೆ ಮತ್ತೆ ಪ್ರಾರ್ಥನೆ ಮಾಡಿ 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 9ನೇ ತಿಂಗಳಿಗೆ ಪೇಯ್ನ್ಸ್ ಸ್ಟಾರ್ಟ್ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ಆ ಡೆಲಿವರಿ ಆಯ್ತಂತೆ ಮಗು. 9ನೇ ತಿಂಗಳಿಗೆ ಆ ಮಗು ಹುಟ್ಟಿದ ಮೇಲೆ ಆ ಮಗು ಡಾಕ್ಟರ್ ಹೇಳಿದ ಪ್ರಕಾರ ಯಥಾ ಪ್ರಕಾರ ಮಗು ಸತ್ತೋಯ್ತಂತೆ. ಆ ತಾಯಿಗೆ 15 ನಿಮಿಷಗಳು ನಂತರ ಪ್ರಜ್ಞೆ ಬಂದಾದ್ಮೇಲೆ ಆ ತಾಯಿ ಕೇಳಿದ್ಲಂತೆ ಸಿಸ್ಟರ್ ಹತ್ರ, ಎಲ್ಲಿದೆ ನನ್ನ ಮಗು ಅಂತ. ಆವಾಗ ಆ ಸಿಸ್ಟರ್ ಹೇಳಿದ್ರಂತೆ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ದೇವರು ನಿನ್ನ ಜೊತೆಗಿದ್ದಾರೆ, ಮತ್ತೆ ಇನ್ನೊಂದು ಮಗು ಕೊಡ್ತಾರೆ ನಿನಗೆ ಅಂತ. ಆವಾಗ ಆ ತಾಯಿ ಆ ಹೊಟ್ಟೆ ನೋವಲ್ಲಿ ಆ ಬೆಡ್ಡಿಂದ ಇಳಿದು ಸೀದಾ ಡಾಕ್ಟರ್ ಚೇಂಬರಿಗೆ ಹೋಗಿ ಆ ಡಾಕ್ಟರ್ ಶರ್ಟನ್ನು ಹಿಡ್ಕೊಂಡು, ನೀವು ಬೇಕಂತಲೇ ನನ್ನ ಮಗುವನ್ನು ಸಾಯಿಸಿದಿರಿ, ಫಸ್ಟ್ ಟೈಮ್ ಬಂದಾಗಲಿಂದ ಈ ಮಗು ಬೇಡ, ತೆಗೆದು ಬಿಡು ಅಂತ ಹೇಳಿದ್ರಿ, ನೀವು ಬೇಕಂತ ಈ ಮಗುನ ನೀವೇ ಸಾಯಿಸಿದ್ರಿ ಅಂತ ಶರ್ಟ್ ಹಿಡ್ಕೊಂಡು ಕೂಗುವಾಗ ಆ ಡಾಕ್ಟರ್ ಹೇಳಿದ್ರಂತೆ, ಆ ಮಗುನ ತಂದು ಈ ಅಮ್ಮ ಕೈಯಲ್ಲಿ ಕೊಟ್ಬಿಡು, ಈ ಹುಚ್ಚಿ ಕೈಯಲ್ಲಿ ಕೊಟ್ಬಿಡು ಅಂತ ಹೇಳಿದ್ರಂತೆ. ಆವಾಗ ಆ ಡಾಕ್ಟ್ರು ಆ ಸಿಸ್ಟರ್ ಹೋಗ್ಬಿಟ್ಟು ಮಗುನ ತಂದು ಆ ತಾಯಿ ಹತ್ರ ಕೊಟ್ಟಾಗ ಆ ಬಟ್ಟೆಯನ್ನು ತೆಗೆದು ಆ ಬಕೆಟಲ್ಲಿ ಹಾಕಿದ್ರಂತೆ, ಅಲ್ಯೂಮಿನಿಯಂ ಬಕೆಟಲ್ಲಿ. ಆ ಮಗುನ ತೆಗೆದು ಅದನ್ನು ಬಟ್ಟೆನ ಅನ್ವ್ರ್ಯಾಪ್ ಮಾಡಿದ್ರಂತೆ. ವ್ರ್ಯಾಪ್ ಮಾಡಿ ಅಲ್ಲೇ ಮೊಳಕಾರೂರಿ ಕಣ್ಣೀರಿಂದ ಗೋಳಾಡಿದ್ರಂತೆ, ದೇವಾ ನಾನು ಈ ಮಗುನ ನಿನ್ನ ಸೇವೆಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆದರೆ ಯಾಕೆ ಈ ರೀತಿ ಮಾಡಿದೆ, ನನ್ನ ನಂಬಿಕೆ ಯಾಕೆ ಈ ರೀತಿ ಆಯಿತು ಅಂತ ಗೋಳಾಡಿ ಅಳುವಾಗ ನಿಧಾನವಾಗಿ ಆ ಮಗು ಕಾಲು ಅಲ್ಲಾಡಕ್ಕೆ ಶುರು ಆಯ್ತಂತೆ, ಕೈ ಅಲ್ಲಾಡಕ್ಕೆ ಶುರು ಆಯ್ತಂತೆ, ಮಗು ಅಳಕ್ಕೆ ಶುರು ಆಯ್ತಂತೆ. ಇಮ್ಮಿಡಿಯೇಟ್ ಡಾಕ್ಟರ್ಸ್ ಓಡಿ ಬಂದು ಆ ಮಗುನ ತಗೊಂಡು ನೆಕ್ಸ್ಟು ಕೇರ್ ಅದಕ್ಕೆ ಕೊಟ್ಬಿಟ್ಟು ಆಮೇಲೆ ಡಾಕ್ಟ್ರು ಬಂದು ಕೇಳಿದ್ರಂತೆ, ನೀನು ನಂಬಿರೋ ದೇವರು ಯಾರು ಎಂಬುದಾಗಿ. ಆ ದೇವರು ನನ್ನ ಯೇಸು ಅಂತ ಹೇಳಿದ್ರಂತೆ. ಆ ಡ್ಯಾಡಿ ನನಗೆ ಆ ಸ್ಟೋರಿ ಹೇಳ್ತಾ, ಮಗ ಆ ಮಗು ಬೇರೆ ಯಾರೂ ಅಲ್ಲ, ನಾನೇ ನಿನ್ನ ಡ್ಯಾಡಿ, ನಾನು ಇವತ್ತವರೆಗೂ ದೇವರ ವಾಕ್ಯವನ್ನು ಎಲ್ಲ ಕಡೆಗೆ ಸಾರ್ತಾ ಇದ್ದೇನೆ, ನನ್ನ ಆಸೆ ಒಂದೇ ಏನಂದರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ನೀನು ಸಹ ದೇವರನ್ನು ಹಿಂಬಾಲಿಸಬೇಕೆಂಬುದಾಗಿ ಅವತ್ತು ಒಂದು ನಿರ್ಧಾರ ತೆಗೆದುಕೊಂಡು ನಾನು ಡಿವೈನಿಗೆ ಬಂದೆ. ಡಿವೈನಿಗೆ ಬಂದಾಗ ಪ್ರಾರ್ಥನೆ ಮಾಡ್ತಾಯಿದ್ದೆ. ಇಂಟರ್ನ್ಯಾಷನಲ್ ಯೂತ್ ರಿಟ್ರೀಟ್ ನಡೀತಾ ಇತ್ತು ಡಿವೈನ್ ಧ್ಯಾನಕ್ಕೆ ನಮ್ಮ ಮಂದಿರದಲ್ಲಿ. ಸೊ ಈ ಡಿವೈನಲ್ಲಿ ನಾನು ಲಾಸ್ಟ್ ಚೇರಲ್ಲಿ ಒಂದು ಹೆಚ್ಚು ಕಮ್ಮಿ 2,500 ಜನ ಯೂತ್ಸ್ ಇದ್ದರು. ಆ ಯೂತ್ಸಲ್ಲಿ ಮಧ್ಯದಲ್ಲಿ ನಾನು ಲಾಸ್ಟ್ ಚೇರಲ್ಲಿ ಕೂತ್ಕೊಂಡು ದೇವರನ್ನ ನಾನು ಸ್ತುತಿ ಮಾಡ್ತಿದ್ದೆ. ದೇವ, ನಿನ್ನ ಯೋಜನೆ ನನ್ನ ಜೀವನದಲ್ಲಿ ಏನಿದೆ, ನಿನ್ನ ಯೋಜನೆ ನನ್ನ ಜೀವನದಲ್ಲಿ ಏನಿದೆ ಅಂತ ನಾನು ಕೇಳುವಾಗ, ಮೊದಲನೇ ದಿನ ಆರಾಧನೆಯಲ್ಲಿ ಗುರುಗಳು ಆರಾಧನೆ ನಡೆಯುತ್ತಾ ಇರುವಾಗ, ಡೀಪರ್ ವರ್ಷಿಪ್ ನಡೀತಾ ಇರುವಾಗ ನನ್ನ ಹೆಸರನ್ನು ದೀಪಕ್, ದೇವರು ನಿನ್ನನ್ನು ಕರೆದಿದ್ದಾರೆ ಅಂತ. ಅವಾಗ ನಾನು ಕಣ್ಬಿಟ್ಟು ನೋಡಿದಾಗ 1,500 ಜನ ಇದ್ದಾರೆ. ಇವರಲ್ಲಿ ನಾನೆಲ್ಲಿ ದೀಪಕ್ ಅನ್ನೋರು ಹಲವಾರು ಜನ ಇರ್ತಾರೆ ಅಂದ್ಕೊಂಡೆ. 2ನೇ ದಿನವೂ ಮತ್ತೆ ಅದೇ ಲಾಸ್ಟ್ ಚೇರಲ್ಲಿ ಕೂತ್ಕೊಂಡೆ. 2ನೇ ದಿನ ಸಹ ದೀಪಕ್, ದೇವರು ನಿನ್ನನ್ನು ಆರಿಸಿದ್ದಾರೆ. ಬೇರೆ ಗುರುಗಳು ಅವತ್ತು 2ನೇ ದಿನ ಆರಾಧನೆಯಲ್ಲಿ ದೀಪಕ್, ದೇವರು ನಿನ್ನನ್ನು ಆರಿಸಿದ್ದಾರೆ ಎಂಬುದಾಗಿ. ಆಮೇಲೆ 3ನೇ ದಿನ ಸಹ ಮತ್ತೆ ಅದೇ ರೀತಿ ಅದೇ ಧ್ಯಾನದಲ್ಲಿ ಲಾಸ್ಟಲ್ಲಿ ಕೂತ್ಕೊಂಡು ನಾನು ಪ್ರೇಯರ್ ಮಾಡುವಾಗ, ವರ್ಷಿಪ್ ಮಾಡುವಾಗ ಹಲವಾರು ಹೆಸರುಗಳು ಹೇಳಿದರು. ಆ ಹೆಸರುಗಳಲ್ಲಿ ಒಂದಾಗಿತ್ತು ನನ್ನ ಹೆಸರು ದೀಪಕ್, ದೇವರು ನಿನ್ನನ್ನು ತನ್ನ ಸೇವೆಗೆ ಕರೆದಿದ್ದಾರೆ ಎಂಬುದಾಗಿ. ಅವತ್ತು ನನ್ನ ರೋಮಗಳೆಲ್ಲ ನಿಂತೋಯ್ತು. 4ನೇ ದಿನ ಬೆಳಗ್ಗೆ ಎದ್ದುಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಹಾಲಿಗೆ ಬಂದ್ಬಿಟ್ಟು ಫಸ್ಟ್ ಚೇರಲ್ಲಿ ಫಸ್ಟ್ ದಿನ
ಸೊ ಮುಂದೆ ಬಂದು ಮುಂದೆ ಸಾಲಿನಲ್ಲಿ ನಾನು ಕೂತ್ಕೊಂಡೆ. ಆವತ್ತಿನ ದಿನ ಎಲ್ಲ ನಾನು ದೇವರನ್ನ ಸ್ತುತಿ ಮಾಡಿದೆ. ದೇವರ ನಿನ್ನ ಯೋಜನೆ ನನ್ನಲ್ಲಿ ಏನಿದೆ ಅಂತ. ಅವತ್ತು ಆರಾಧನೆಯಲ್ಲಿ ದೀಪಕ್ ಕರೆದಿಲ್ಲ. 5ನೇ ದಿನ ಆರಾಧನೆಯಲ್ಲೂ ದೀಪಕ್ ಅನ್ನೋದು ಬರಲೇ ಇಲ್ಲ. 2 ದಿನ ನಾನು ಪ್ರಾರ್ಥನೆ ಮಾಡಿದೆ, ದೇವ ಹಿಂದೆ ಕೂತ್ಕೊಂಡ್ರು ನನ್ನ ಹೆಸರು ನೀವು ಕರೆದ್ರಿ, ಇವತ್ತು ಮುಂದೆ ಕೂತಿದ್ದೀನಿ ನನ್ನ ಹೆಸರು ಕರೆದಿಲ್ಲಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡು ಕೊನೆ ದಿನ ನಾನು ನನ್ನನ್ನು ದೇವರ ಕೈಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿ, ಅವತ್ತು ನಂದು ಒಂದೇ ಪ್ರಾರ್ಥನೆ ಆಗಿತ್ತು, ದೇವ ಆ 3 ದಿನಗಳು ನನ್ನ ಹೆಸರು ನೀನು ಕರೆದಿದ್ದೆ ಆದರೆ, ನಾನೇ ಅದಾಗಿದ್ರೆ ಇನ್ಮೇಲೆ ನಾನು ಈ ಮೊದಲನೇ ಸಾಲಲ್ಲಿ ಇರಬಾರ್ದು ದೇವ, ನಿನ್ನ ಸೇವೆ ಮಾಡುತ್ತಾ ಈ ಒಂದು ಸ್ಟೇಜ್ ಮೇಲೆ ನಾನು ನಿಲ್ಲಬೇಕು ಅಂತ. ಅವತ್ತು ನಾನು ಪ್ರಾರ್ಥನೆ ಮಾಡಿ ಇಲ್ಲಿಂದ ಹೊರಟೆ. ಕೆಲವೊಂದು ತಿಂಗಳುಗಳು, ಕೆಲವೊಂದು ವರ್ಷಗಳ ನಂತರ ಡಿವೈನ್ನಲ್ಲಿ ಸೇವೆ ಮಾಡೋಕ್ಕೆ ನನ್ನನ್ನು ಕರೆದರು. ಅವತ್ತಿನಿಂದ ನನ್ನ ಜೀವನವನ್ನು ನಾನು ಅರ್ಪಿಸಿದೆ, ದೇವರಿಗೆ ಅರ್ಪಿಸಿದೆ. ನನ್ನ ಜೀವನದಲ್ಲಿ ಒಂದು ಉನ್ನತ ಸ್ಥಾನಮಾನ, ಗೌರವ. ನನ್ನ ಮಾರ್ಕ್ಸ್ ಕಾರ್ಡ್ಸ್ ಯಾವಾಗಲೂ 1st ಇಂದ 10th ಸ್ಟ್ಯಾಂಡರ್ಡ್ವರೆಗೂ ರೆಡ್ ಲೈನ್ಸ್ ಇತ್ತು. ಎಲ್ಲದರಲ್ಲಿ ಫೇಲಿಯರ್ ಕ್ಯಾಂಡಿಡೇಟ್ ಆಗಿದ್ದೆ, ಎಲ್ಲದರಲ್ಲೂ ನಾನು ಹಿಂದೆ ಇದ್ದೆ. ಒಂದು ಸಬ್ಜೆಕ್ಟ್ ಪಾಸ್ ಆದರೆ ಇಷ್ಟು ಸ್ಟೇಟಿಗೆ ರ್ಯಾಂಕ್ ಬರೋ ಥರ ಖುಷಿ ಪಡ್ತಾ ಇದ್ದೆ. ಆದರೆ ಯಾವಾಗ ನನ್ನನ್ನು ನಾನು ಜೀಸಸಲ್ಲಿ ಎನ್ಕೌಂಟರ್ ಮಾಡಿಕೊಂಡು ಈ ಒಂದು ಧ್ಯಾನ ಮಂದಿರಕ್ಕೆ ಬಂದು ನನ್ನನ್ನೇ ನಾನು ಸಂಪೂರ್ಣವಾಗಿ ಸಮರ್ಪಿಸಿದ್ನೋ, ಅಂದಿನಿಂದ ನನ್ನ ಜೀವನದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ, ನಿನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ ಎಂಬುದಾಗಿ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಿದೆ. ಇವತ್ತು ನಾನು ಒಂದು ಡಾಕ್ಟರ್ ಆಗಿ ನಾನು ಗೌರ್ಮೆಂಟ್ ಸೆಕ್ಟರ್ಸ್ಗೆ, ಪ್ರೈವೇಟ್ ಸೆಕ್ಟರ್ಸ್ಗೆ ಮಂಡೆಯಿಂದ ಫ್ರೈಡೇವರೆಗೂ, ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ಡಾಕ್ಟ್ರಾಗಿ ನನ್ನ ಕೆಲಸದಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಶನಿವಾರ ಭಾನುವಾರಗಳಲ್ಲಿ ದೇವರ ವಾಕ್ಯವನ್ನು ಸ್ತುತಿ ಮಾಡಲು ಎಲ್ಲ ಕಡೆಗೂ ಹೋಗ್ತಾ ಇದ್ದೇನೆ. ಇದು ದೇವರು ನನ್ನ ಜೀವನದಲ್ಲಿ ಮಾಡಿದ ಒಂದು ಯೋಜನೆ. ದೇವರ ಪ್ರೀತಿಯ ಮುದ್ದು ಮಕ್ಕಳೇ, ಅದೇ ದೇವರು ಅಂದಿಗೂ ಎಂದೆಂದಿಗೂ ಬದಲಾಗದ ದೇವರು ಇವತ್ತು ನಿಮ್ಮನ್ನು ಸಹ ಹೆಸರಿಡಿದು ಕರುವಂಥ ದೇವರಾಗಿದ್ದಾರೆ. ಇವತ್ತು ಒಂದು ನಿರ್ಧಾರ ತೆಗೆದುಕೊಳ್ಳಿ, ಇನ್ನು ಮೇಲೆ ನಾನು ನಿಂತರೆ ಯೇಸುಗಾಗಿ ಮಾತ್ರ. ನೀವು ಅನ್ಕೋಬೋದು, ನನ್ನ ಜೀವನದಲ್ಲಿ ನನಗೆ ಯಾಕೆ ಈ ಥರ ಫೇಲ್ಯೂರ್ಸ್, ಯಾಕೆ ಈ ರೀತಿ ಫೇಲ್ಯೂರ್ಸ್ ಅಂತ. ಒಂದು ಬಾರಿ ನಿಮ್ಮನ್ನು ನೀವು ಜೀಸಸ್ಗೆ ಎನ್ಕೌಂಟರ್ ಮಾಡಿಕೊಡಿ. ನೋಡಿ, ನಿಮ್ಮ ಬದಲಾವಣೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಮ್ಮ ಅಗತ್ಯಕ್ಕಿಂತ ಜಾಸ್ತಿಯಾಗಿ ದೇವರು ಕೊಡುವಂಥ ಯೇಸು ಆಗಿದ್ದಾರೆ. ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಆಕಾಶವು ನನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠವು. ಅಂಥ ದೊಡ್ಡ ದೇವರು ಈ ನಮ್ಮ ಹೃದಯದ ಸೈಜ್ ಆಗಿದೆ. ಈ ನಮ್ಮ ಪುಷ್ಟಿ ಇಂಥ ಚಿಕ್ಕದಾದಂಥ ಹೃದಯವನ್ನು ಪ್ರಕಟಣೆ 3:20 ಎಗೋ ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ನೀವು ಇವತ್ತು ಒಂದು ನಿರ್ಧಾರ ತೆಗೆದುಕೊಳ್ಳಿ, ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಸ್ವೀಕರಿಸಿ. ಇನ್ನು ಮುಂದೆ ನಿಮ್ಮ ಜೀವನ ಫಲವತ್ತಾದ ಜೀವನ ಯೇಸು ನಿಮ್ಮನ್ನು ನಡೆಸ್ತಾರೆ. ಎಲ್ಲ ಘನತೆ, ಮಹಿಮೆ, ಗೌರವವು ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಸಲ್ಲಿಸುತ್ತಾ ಎಲ್ಲವನ್ನು ನಜರೇತಿನ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ರಾಜನೇ. ಆಮೆನ್.